ಈ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದಾರೆ. ಆದರೆ ಅವರೆಲ್ಲ ನಾಶ ಆಗೋ ಕಾಲ ಬಂದಿದೆ. ಇವ್ರು ಏನು ಮಾಡಿದ್ರು ಸಹ 2024ಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇವ್ರು ಕೊಟ್ಟಂಥ ವಿಶೇಷ ಏನು ಸೌಲಭ್ಯದೋ ಎಲ್ಲ ನಾವು ತೆಗಿತೀವಿ. ಈ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ತರ್ತೀವಿ. ಯಾರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೆ 2 ಮಕ್ಕಳಾಗಬೇಕು, ಒಂದೇ ಲಗ್ನ ಆಗಬೇಕು ಕಾನೂನು ಈ ದೇಶನ ನಾವು ಜಾರಿ ಮಾಡ್ತೀವಿ. ಯಾರು ನಿಮಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ, ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಗಾಂಧಿ ಮತ್ತು ನೆಹರು ಕೊಟ್ಟಾರ, ನೀವು ಹೋಗ್ರಿ. ನಿಮ್ಗೆ ಇಲ್ಲಿರುವಂಥ ಹರ್ಕತ್ತಿಲ್ಲ. ಯಾಕಂದ್ರೆ ನೀವು ಜಿಂದಾಬಾದ್ ಯಾವುದು ಭಾರತಕ್ಕೆ ಅನ್ಬೇಕು. ನೀವು ಪಾಕಿಸ್ತಾನಕ್ಕೆ ಎತ್ತಿನ ಪಾಕಿಸ್ತಾನಕ್ಕೆ ಹೋಗ್ರಿ. ಇಲ್ಲೇನೇ ಮಕ್ಕಳೇ ನಮ್ಮ ದೇಶದನ್ನು ತಿಂದು ನಮ್ಮ ಸ್ಪೀಕರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ನೇರವಾಗಿ ನಾನು ಹೇಳಿದ್ರು, ಬೇಕಾ ಶಬ್ದದಲ್ಲಿ ನೀವು ಬೈರಿ ಪಾಕಿಸ್ತಾನ ಪರವಾಗಿರೋರು. ಇಂಥವ್ರು ಎಲ್ಲೆಲ್ಲ ಒಬ್ಬೊಬ್ಬರು ದೇಶಭಕ್ತರು ಅದಾರೆ.